ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, 7ನೇ ವೇತನ ಆಯೋಗದ ಒಂದು ಪೇ ಸ್ಲಿಪ್ಪನ್ನು ನೋಡ್ತಾ ಹೋಗೋಣ. ತಾವು ಕೂಡ ತಮ್ಮ ಒಂದು ಪೇ ಸ್ಲಿಪ್ ಒಂದು ವೇಳೆ ಏನಾದರೂ ಜನ್ರೇಟ್ ಆಗಿತ್ತಪ್ಪ ಅಂತಂದರೆ HRMS ಎಂಪ್ಲಾಯಿ ಲಾಗಿನಲ್ಲಿ ತಮ್ಮ ಒಂದು ಪೇ ಸ್ಲಿಪ್ಗಳನ್ನು ನೋಡ್ಕೊಳ್ಬಹುದು. ಸೊ ಬನ್ನಿ ಏನಿದೆ ಅಂತ ಪೇ ಸ್ಲಿಪ್, ಹೊಸ ಒಂದು ವೇತನ ಆಯೋಗದ ಪೇ ಸ್ಲಿಪ್ನಲ್ಲಿ ನಾವು ಏನೆಲ್ಲ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ವೆರಿ ಬೇಸಿಕ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪ ಅಂತಂದರೆ ತಮ್ಮ ಒಂದು ಪೇ ಸ್ಕೇಲನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಕೇಲ್ ಯಾವುದನ್ನು ಕೂಡಿಸಿದ್ದಾರೆ ಅಂತ. ಸೊ ಸ್ಕೇಲ್ ಆದ ನಂತರ ಬಂದುಬಿಟ್ಟು ಬೇಸಿಕ್ ತಮ್ಮ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದೇ ಬೇಸಿಕ್ ಬಂದಿದೆಯೋ ಅಥವಾ ಇಲ್ವೋ ಅನ್ನೋದನ್ನು. ಅದಾದಮೇಲೆ DA, ನಂತರ HR ಎಷ್ಟು ಪರ್ಸೆಂಟೇಜ್ ನಿಮಗೆ ಅಲಾಟ್ ಆಗಿತ್ತು ಅದು ಕರೆಕ್ಟ್ ಇದೇನೋ ಇಲ್ವೋ ಅಂತ. ಅದಾದ ನಂತರ ಮೆಡಿಕಲ್ ಎಲ್ರಿಗೂ ಕೂಡ ಇದು 500 ಇದೆ. ಸೊ ಅದಾದ ನಂತರ NPS, ಆಮೇಲೆ EGIS ಈ ಬಾರಿ 480 ಇದೆ, ತಾವಿಲ್ಲಿ ಗಮನಿಸಬಹುದು. ಅದಾದ ನಂತರ KGED ಅಂತೂ ಸೇಮ್ ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ. ಅದಾದಮೇಲೆ ಪೇಟೆಕ್ಸ್ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಇಷ್ಟು ಅಲವೆನ್ಸಸ್ ಆ್ಯಂಡ್ ಅದಾದ ನಂತರ ಡಿಡಕ್ಷನ್ಸ್ಗಳನ್ನು ಒಮ್ಮೆ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ತಾವು ಕೂಡ ತಮ್ಮ ಒಂದು ಪೇ ಸ್ಲಿಪ್ಪನ್ನು ನೋಡ್ಕೊಳ್ಬಹುದು ಒಂದು ವೇಳೆ ಜನ್ರೇಟ್ ಆಗಿತ್ತುಪ್ಪ ಅಂತಂದರೆ. ಸೊ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸೋದಕ್ಕೆ ಧನ್ಯವಾದಗಳು.